ಬೇರೆ ಸವರ್ಣೀಯರಿಗಿಂತ ಎಚ್ ಸಿ ಮಹದೇವಪ್ಪನಂತವರು ದಲಿತರಿಗೆ ಮಾಡುವಷ್ಟು ಅನ್ಯಾಯ ಬೇರೆ ಯಾರು ಮಾಡಿ ಚೇಲಾಗಿರಿ ಮಾಡಿ ಅಧಿಕಾರ ತಗೊಳ್ಳೋರೆಲ್ಲ ಪವರ್ಫುಲ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರ ನೆರಳಲ್ಲಿ ಎಲ್ಲವನ್ನೂ ಗಿಟ್ಟಿಸ್ಕೊಂಡೇ ಹೊರತು ಅವ್ರದ್ದು ಅಂತ ತಾಕತ್ತಿಂದ ತಗೊಂಡಿರೋದು ಏನಿಲ್ಲ. ಮಹದೇವಪ್ಪ ದಲಿತ ಇರ್ಬೋದು, ಆದರೆ ದಲಿತ ಪರ ಕಾಳಜಿ ಇಲ್ಲ. ಅಧಿಕಾರ ಸಿಕ್ಕಿದ ಮೇಲೆ ಮೋಜು ಮಸ್ತಿ ಇಷ್ಟೇ ಮಾಡಿದ್ದವರು. ನೀವು ಜನಪರವಾದ ಕೆಲಸ ಮಾಡಿದಿದ್ರೆ ಯಾವುದೋ ರೀತಿಯಲ್ಲಿ ನಿಮಗೆ ಅಧಿಕಾರ ಹುಡ್ಕೊಂಡು ಬರ್ತಿತ್ತು. ಇವತ್ತು ಜನ ಕರೆಸಿ ದುಡ್ಡು ಖರ್ಚು ಮಾಡಿ ನನಗೆ ಮಂತ್ರಿ ಕೊಡಿ ಅನ್ನೋ ಕೇಳೋ ಒಂದು ಇದಿದೆಯಾ ಅಂತ. ಮಹದೇವಪ್ಪನವರಿಂದ ಈ ಸಮುದಾಯಕ್ಕೆ 3 ಕಾಸಿನ ಒಳ್ಳೆಯದು ಆಗೋದಿಲ್ಲ. ಇವತ್ತು ಹೇಳ್ತೇನೆ ನಾನು. ಅಂಥವರಿಗೆ ಮಂತ್ರಿಗಿರಿ ಕೊಟ್ಟರೆ ಕಾಂಗ್ರೆಸ್ಸು ಸರ್ವನಾಶ. ನಾವಂತೂ ಹೋರಾಟವೇ ಮಾಡ್ತೇವೆ ಅವರು ಅಂಥವ್ರಿಗೆ ಕೊಡೋದಾದ್ರೆ. ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ್ ಚಾಲುಕ್ಯ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ, ಉಪಾಧ್ಯಕ್ಷರಾದ ಕಣಿವೆ ರಾಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಜಯಚಂದ್ರ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಕಾಂತ್ ರವರು, ಛಲವಾದಿ ನಾರಾಯಣಸ್ವಾಮಿ ಅವರು ದಲಿತ ನಾಯಕರನ್ನ ಹೀಯಾಳಿಸಿ ಮಾತನಾಡಿರುವುದನ್ನ ನೀವು ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ದಲಿತ ಸಂಘಟನೆಗೆ ಮುಖಂಡರು ನಮಗೆ ನೋವಾಗಿದೆ, ಕೀಳಾಗಿ ಮಾತನಾಡುವುದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ನೀವು ಕೂಡ ದಲಿತ ಮುಖಂಡರು ಕೂಡಲೇ ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ನಿಮ್ಮ ಮನೆ ಮುಂದೆ, ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ಬಡ ದಲಿತರ ಪ್ರಶ್ನಾತೀತ ನಾಯಕ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ನಾಡಿನ 10 ದಲಿತ ಪರ ಸಂಘಟನೆಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟದ ಸಭೆಯನ್ನು ನಡೆಸಿದ್ದು, ಸದಾ ದಲಿತರ ಅಭಿವೃದ್ಧಿಗೆ ಅರ್ಹನಿರ್ಷಿ ದುಡಿಯುತ್ತಿರುವ ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕರುಣಿಸಿರುವ ಸಂವಿಧಾನವನ್ನ ತಲೆಯ ಮೇಲೆ ಹೊತ್ತು ಸಂವಿಧಾನದ ಪೀಠಿಕೆಯನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಓದುವಂತೆ ಕಾನೂನು ಜಾರಿಗೊಳಿಸಿದ ಹಾಗೂ ಸಂವಿಧಾನದ ಪೀಠಿಕೆಯ ಮಹತ್ವವನ್ನು ಜಾಗೃತಗೊಳಿಸಲು ಚಾಮರಾಜನಗರದಿಂದ ಬೀದರ್ವರೆಗೆ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡ ಅಭಿಮಾನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮಹದೇವಪ್ಪನವರ ಅಭಿಮಾನಿಗಳು ಈ ಪ್ರತಿಭಟನೆಗೆ ಬಂದು ಸೇರಿದ್ರು. ಇದೀಗ ಬಿಜೆಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜಕೀಯ ತೀಟೆಗೋಸ್ಕರ ತಮ್ಮ ನಾಯಕರನ್ನ ಮೆಚ್ಚಿಸುವ ಭರದಲ್ಲಿ ಮಹದೇವಪ್ಪ ಅವರನ್ನ ಅನಗತ್ಯ ಟೀಕಿಸುವುದರ ಜೊತೆಗೆ ಸ್ವಾಭಿಮಾನಿ ದಲಿತ ಹೋರಾಟಗಾರರು ಮಾರಾಟವಾಗಿದ್ದಾರೆ ಅಂತ ಹೇಳಿರುವುದು ಹಾಗೂ ಪ್ಯಾಕೇಜ್ ಎಂಬ ಪದವನ್ನು ಬಳಸಿರುವುದು ಅತ್ಯಂತ ಖಂಡನೀಯ. ಮೊದಲು ನಾರಾಯಣಸ್ವಾಮಿ ಅವರು ತಮ್ಮ ಹೆಸರಿನ ಮುಂದಿರುವ ಛಲವಾದಿ ಎಂಬ ಅಕ್ಷರಗಳನ್ನು ಕೈಬಿಡಬೇಕು. ಡಾಕ್ಟರ್ ಬಾಬಾ ಸಾಹೇಬರು ಸದಾ ವಿರೋಧಿಸುತ್ತಿದ್ದ ಮನುವಾದಿಗಳು ನೇತೃತ್ವದಲ್ಲಿರುವ ಬಿಜೆಪಿಯೊಳಗೆ ಸೇರಿಕೊಂಡು ಇತರೆ ಪಕ್ಷದ ದಲಿತ ಮುಖಂಡರನ್ನ ಟೀಕಿಸುವುದನ್ನ ಕಾಯಕ ಮಾಡಿಕೊಂಡಿರುವಾಗ ನಾವು ಎಷ್ಟಕ್ಕೆ ಮಾರಾಟವಾಗಿದ್ದೀರಿ ಎಂದು ಹೋರಾಟಗಾರರಾದ ನಾವು ನಿಮ್ಮನ್ನ ಪ್ರಶ್ನಿಸುತ್ತಿದ್ದೇವೆ. ಯಾರದೋ ನೆರಳಿನಲ್ಲಿ ಬೆಳೆದವರು ಮಹದೇವಪ್ಪ ಅಂತ ಹೇಳುತ್ತೀರಲ್ಲ. ಜನಗಳಿಂದ ಆಯ್ಕೆಯಾದ ಹಲವಾರು ಖಾತೆಗಳು ಸಚಿವರಾಗಿ ಕೆಲಸ ಮಾಡಿರುವ ಮಹದೇವಪ್ಪ ಅವರ ಬಗ್ಗೆ ಮಾತನಾಡಲು ತಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಿಜವಾಗಲೂ ಮಾರಾಟವಾಗಿರುವವರು ನೀವು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನ ಬೇರೆಡೆಗೆ ವರ್ಗಾಯಿಸಿಕೊಂಡು ದ್ರೋಹವನ್ನು ಬಗೆದಿದ್ದೀರಾ ಅಂತ ಹೇಳುವ ನೀವು ವಿಧಾನಸೌಧದೊಳಗೆ ಅಧಿಕಾರದಲ್ಲಿದ್ದೂ ಕೂಡ ಕಾನೂನು ಹೋರಾಟ ಮಾಡಲಿಲ್ಲ ಯಾಕೆ ಅಂತ ಕೇಳಲು ಬಯಸುತ್ತೇವೆ. ಮಹದೇವಪ್ಪನವರು ಜನಗಳಿಂದ ಆಯ್ಕೆಯಾಗಿರುವ ಜನನಾಯಕರಾಗಿದ್ದಾರೆಯೇ ಹೊರತು ಯಾರದೋ ಚಡ್ಡಿ ತಲೆ ಮೇಲೆ ಹೊತ್ತು ನಾಯಕರಾಗಿ ಬೆಳೆದವರಲ್ಲ. ಇವತ್ತು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಡ ಹಾಗೂ ಸಾಮಾನ್ಯ ದಲಿತರ ಕಷ್ಟ ಸುಖಕ್ಕೆ ಸ್ಪಂದಿಸಿರುವ ಏಕೈಕ ನಾಯಕ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಯಾರನ್ನ ಮೆಚ್ಚಿಸಲು, ಏನನ್ನ ಗಳಿಸಲು ಇಂದು ಮಹದೇವಪ್ಪ ಅವರನ್ನ ನಿಷ್ಕೃಷ್ಟವಾಗಿ ಟೀಕಿಸುತ್ತಿದ್ದೀರಲ್ಲ, ಇದಕ್ಕೆ ಎಷ್ಟು ಪ್ಯಾಕೇಜ್ ತೆಗೆದುಕೊಂಡಿದ್ದೀರಾ ಸ್ವಾಮಿ? ನಮ್ಮ ಹೋರಾಟಗಳ ಉದ್ದೇಶ ಒಂದೇ, ಸಮುದಾಯಕ್ಕೆ ಮತ್ತು ಸಮುದಾಯದ ನಾಯಕರಿಗೆ ಅನ್ಯಾಯವಾದಾಗ ಸಮುದಾಯದ ಪರ ಹೋರಾಟ ಮಾಡುವುದು. ನಾಳೆ ನಿಮಗೆ ಅನ್ಯಾಯವಾದರೂ ದಲಿತ ಅಪರ ಸಂಘಟನೆಗಳು ಬರಬೇಕೇ ಹೊರತು ಮತ್ತಾರು ನಿಮ್ಮ ಪರ ನಿಲ್ಲುವುದಿಲ್ಲ ಎಂಬುದನ್ನ ಮರೆತೀರೇನೆ? ಜೋಕೆ. ನೀವು ದಲಿತರ ಪರ ಸಂಘಟನೆಗಳನ್ನ ಮಾರಾಟವಾಗುತ್ತಿದ್ದೀರಾ ಅಂತ ಹೇಳಿರುವುದಕ್ಕೆ ತಕ್ಷಣ ನಾಡಿನ ದಲಿತ ಸಂಘಟನೆಗಳು ಕ್ಷಮೆಯಾಚಿಸದಿದ್ದಲ್ಲಿ ತಮ್ಮ ಮನೆಯ ಮುಂದೆ ಪ್ರತಿಭಟಿಸುವುದಾಗಿ ಈ ಮೂಲಕ ಎಚ್ಚರಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಇವತ್ತು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ಅಧ್ಯಕ್ಷರಾದ ನಾನು ಜಯಕಾಂತ್ ಚಾಲುಕ್ಯ ಅಂತೇಳಿ, ಇವರು ಉಪಾಧ್ಯಕ್ಷರು ಕಣಿವೆ ರಾಮು ಅಂತ ಪಾಂಡುಪುರದವರು, ಇವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬಿಡದಿಯ ಕೊಡಿಯಾಲ್ ಕಲ್ಯಾಣಹಳ್ಳಿಯವರು. ಇವತ್ತು ತುರ್ತಾಗಿ ನಾವು ಏನು ಉದ್ದೇಶ ಕರೆದಿದ್ದೀವಿ ಅಂತಂದ್ರೆ, ಮೊನ್ನೆ ನಡೆದಂತ ದಲಿತರ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶದ ಬಗ್ಗೆ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ನಮ್ಮ ಸಮುದಾಯದ ನಾಯಕರು ಆದಂತಹ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿರವರು ಮೊನ್ನೆ ನಡೆದ ಸಮಾವೇಶಕ್ಕೆ ಜನಗಳನ್ನ, ದಲಿತರು
ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತೇಳಿ ನಿಂದನೆ ಮಾಡಿದಂಥ ಒಂದು ವಿಡಿಯೋನ ಪ್ರೆಸ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಆ ವಿಚಾರವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿನ ತಮ್ಮನ್ನ ಕರೆದಿರೋ ಉದ್ದೇಶ ಆಗಿದೆ. ಏನು ಛಲವಾದಿ ನಾರಾಯಣಸ್ವಾಮಿ ಅವರು ದಲಿತ ಸಂಘಟನೆಯವರ ಕೆಲವು ಸಂಘಟನೆ ಅಂದ್ರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಿರೂಪಿಸ್ಬೇಕು. ನೀವು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ದಲಿತ ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿದಿರೋ ತಕ್ಷಣ ನೀವು ಕ್ಷಮೆ ಕೇಳದೆ ಹೋದ್ರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗ್ಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ದಲಿತ ಮುಖಂಡರಿಗಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆ ಮಾತನ್ನ ಏನ್ ಕೇಳಿದ್ರು ಅಂತ ನೀವು ಅವ್ರನ್ನ ಕೇಳಬೇಕು, ನಮ್ಮನ್ನೆಲ್ಲ ಕೇಳೋದು. ಇವತ್ತು ದಲಿತ ಸಂಘಟನೆಗಳು ಯಾವ ಪರಿಸ್ಥಿತಿಗಿದ್ದಾವೆ ಅನ್ನೋದು, ಒಬ್ಬ ದಲಿತ ನಾಯಕನ ಒಂದು ಕಚೇರಿ ಇವತ್ತು ಬೆಂಗಳೂರು ಸಿಟಿನಲ್ಲಿ ಇಲ್ಲ, ಒಂದು ಆಫೀಸ್ ತೆಗೆದು ಸಂಘಟನೆ ಮಾಡೋ ಶಕ್ತಿ ನಮ್ಮದಿಲ್ಲ ಅಂದಮೇಲೆ ಯಾವ ಪ್ಯಾಕೇಜ್ ಗುರಿ ಆಗ್ತಾರೆ? ಹಾಗಾದ್ರೆ ಇವರು ಇಲ್ಲಿ ಯಾವುದೇ ಬಿಜೆಪಿಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿ ಇರ್ತಕ್ಕಂಥ ದಲಿತರ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ಲದೇ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ ಬಿಜೆಪಿ. ಯಾರು? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಏನಿದ್ರು ಬೇರೆ ಪಕ್ಷ ಆ ಪಕ್ಷದಲ್ಲಿ ಅವ್ರೇನು ಅಧಿಕಾರ ನೀಡಿಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈ ಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ. ಯಾರ ಚಡ್ಡಿನೂ ಹೊತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದವರಲ್ಲ. 5-6 ಮಿನಿಸ್ಟರ್ ಎಲ್ಲ ಇಲಾಖೆನಲ್ಲೂ ಆಗಿದ್ದಾರೆ. ನಾವು ಮಹದೇವಪ್ಪ ಅವರು ಆ ಜಾತಿ ಬೆಂಬಲ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅನ್ನೋ ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗ್ಬೇಕಾದ್ರೂ ಜಾತಿ ಹೆಸರಲ್ಲಿ ಆಗ್ಬೇಕೆ ಹೊರತು ಛಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರ್ಲಿ, ಇವತ್ತು ನೀವೇನೋ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಎಂದಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸ್ಲಿಲ್ಲ ಅಂತಂದ್ರೆ ನಾವು ನಿಮ್ಮ ಮುತ್ತಿಗೆ ಆಗ್ಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಸೇರಿದ ಉದ್ದೇಶ ದಲಿತ ನಾಯಕರಿಗೆ ಯಾರಿಗೇ ಅನ್ಯಾಯ ಆದ್ರೂ ಕೂಡ ದಲಿತ ಸಂಘಟನೆಗಳು ಅವ್ರ ಪರ ನಿಲ್ತವೆ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತೀವಿ. ನಾಳೆ ಛಲವಾದಿ ನಾರಾಯಣಸ್ವಾಮಿ ಅವರೇ, ನಿಮಗೂ ಕೂಡ ಅನ್ಯಾಯ ಆದ್ರೆ ದಲಿತ ಸಂಘಟನೆಗಳೇ ಬರಬೇಕೇ ಹೊರತು ಇನ್ಯಾರು ನಿಮ್ ಪರ ನಿಲ್ಲಲ್ಲ. ಇದು ನೆನಪಲ್ಲಿರ್ಲಿ. ನೀವು ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ? ನಿಮ್ ಪರ ಮಾತಾಡ್ಬೇಕಾದ್ರೆ ಅದನ್ನ ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP TSP ಯೋಜನೆಯ ಹಣವನ್ನ ಗ್ಯಾರಂಟಿ ಸ್ಕೀಮ್ಗೆ ತಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪ ಅವ್ರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮ್ಗೊಂದು ಸ್ಥಾನ ಇದೆಯಲ್ಲ, ಸಂವಿಧಾನದ ಅಡಿನಲ್ಲಿ ತಾವು ಒಬ್ರು ಆಗಿದ್ದೀರಲ್ಲ, ನೀವ್ಯಾಕೆ ಧರಣಿ ಕೂರ್ಲಿಲ್ಲ? ವಿರೋಧ ಪಕ್ಷದಲ್ಲಿ ಇದ್ರಲ್ಲ ಬಿಜೆಪಿ ಅವರು, ನೀವ್ ಎಷ್ಟು ದಿನ ಧರಣಿ ಕುಂತು ನನ್ನ ಜಾತಿಗೆ ಅನ್ಯಾಯ ಆಯ್ತಾ ಇದೆ, ಅದನ್ನ ಮಾಡಬಾರ್ದು ನೀವೇನ್ ಗೆಣಿಸ್ಕಿಳ್ತಾ ಇದ್ರ? ನೀವೇ ಕೇಳ್ಬೋದಿತ್ತಲ್ಲ. ಇಡೀ ದಲಿತ ಸಮಾಜ ನಿಮ್ಮಿಂದ ನಿಂತ್ಕತ್ತಿತ್ತು, ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಇವತ್ತು ಅವಕಾಶ ಅದೇ, ಇನ್ನೂ 2 ವರ್ಷ ಅಧಿಕಾರ ಅದೇ. ಇವತ್ತು ಆ ಹಣನ ನಮ್ ಜನಕ್ಕೆ ತರಿಸ್ಕೊಡೋಕೆ ನಾಯಕತ್ವ ನೀವೇ ವಹಿಸ್ಕೊಳ್ಳಿ, ನಿಮ್ಮಿಂದ ನಾವು ನಿಲ್ತೀವಿ. ಆದ್ರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಹೀಯಾಸ್ ಮಾತಾಡೋದಲ್ಲ, ಅದನ್ನ ಖಂಡಿಸ್ತೀವಿ. ಆ ವಿಚಾರ ಮಾಧ್ಯಮದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ, ನಮ್ಮ ದಲಿತರು ಗಮನಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಪರಮೇಶ್ವರ್ ಸಾಹೇಬ್ರು, ಮಹದೇವಪ್ಪ ಸಾಹೇಬ್ರನ್ನ ಟೀಕ್ಸೋದ್ ಬಿಟ್ರೆ ಬೇರೆ ಯಾರನ್ನೂ ಟೀಕಿಸ್ತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ ನೀವು. ಅವ್ರು ಏನಿದ್ರು ನೀನು ನಿಮ್ ಜನನ ಭಯಕ್ಕೆ ಇಟ್ಕೊಂಡಿದೀವಿ, ನೀನ್ ಅದಕ್ಕೆ ವಿರೋಧ ಪಕ್ಷ ಕೊಟ್ಟಿದ್ದೀವಿ. ನೀವು ಇವ್ರನ್ನ ಮಾತ್ರ, ಪ್ರಿಯಾಂಕ ಖರ್ಗೆ ಇಂಥವ್ರನ್ನ ಮಾತ್ರ ಬೈಕೊಂಡಿರು, ನೀವು ನಮ್ಮವ್ರು ಯಾರು ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಆ ತರ ಇದ್ದಿದ್ರೆ ಇವರು ಬೇರೆ ಜನಾಂಗದವ್ರನ್ನ ಪ್ರಶ್ನೆ ಮಾಡ್ಬೇಕಿತ್ತು. ಯಾವತ್ತಾರು ಒಂದು ಹೇಳಿಕೆ ಬೇರೆಯವ್ರ ವಿರುದ್ಧ ಮಾತಾಡಿದ್ದಾರೆ ಇವರು ನಿಜವಾದ ಕೈಗೊಂಬೆ ಆಗಿರ್ತಕ್ಕಂಥವ್ರು. ಇವ್ರ ಆಸಕ್ತಿ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾಗ SCP TSP ಹಣವನ್ನ ದುರ್ಬಳಕೆ ಮಾಡ್ಕೊತಾವ್ರೆ.
ಗ್ಯಾರಂಟಿ ಯೋಜನೆಗೆ ತಗೋತಾವ್ರಿ ಅಂತಂದಾಗ ಇವರು ಧರಣಿ ಕೂತಿದ್ರೆ ಅದು ಸಾರ್ಥಕ ಆಯ್ತಿತ್ತು. ಈ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ದೇವೇಗೌಡರು ಒಬ್ರು ಇದ್ರು, ರೈತರ ತೆರಿಗೆ ಹಣ ರಾಸಾಯನಿಕ ಗೊಬ್ಬರದ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂದಾಗ ಪಾರ್ಲಿಮೆಂಟ್ ಅಲ್ಲಿ ಒಬ್ಬರೇ ಧರಣಿ ಕೂತ್ರು, ಬಟ್ ಟ್ಯಾಕ್ಸ್ ನ ತೆಗೆದ್ರು. ಇವತ್ತಿಗೂ ಕೂಡ ರಸಗೊಬ್ಬರದ ಮೇಲೆ ಟ್ಯಾಕ್ಸ್ ಇಲ್ಲ. ಆ ಕೀರ್ತಿ ಅವ್ರೊಬ್ಬರು ಸಿಕ್ಕದೆ. ಅಂತ ಕೆಲಸ ನೀವು ಒಬ್ಬರೇ ಧರಣಿ ಕುಂತ್ಕೊಳ್ಳೋರಿ, ನನ್ನ ಜನದ ಪರವಾಗಿ ಜನಾಂಗದ ನಾಯಕರು ಆಯ್ತಿದ್ರಲ್ಲ. ಇವತ್ತು ಒಂದು ಸರ್ಕಾರ ನಡೆಸೋರು ಸರ್ಕಾರ ಹೊಂದಾಣಿಕೆ ಆಗೋಗವ್ರೆ. ಅದ್ರ ಬಗ್ಗೆ ಮಾದೇವಪ್ಪರ್ಗೆ ನಮ್ದು ಕೂಡ ಅಸಮಾಧಾನ ಇದೆ, ಈ ಜಾತಿದು ಕೂಡ ಅಸಮಾಧಾನ ಇದೆ. ನನ್ನ ಸಮುದಾಯದ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೋ ವಿಚಾರದಲ್ಲಿ ಅದನ್ನ ಪ್ರಶ್ನೆ ಮಾಡಿದಿರಿ. ಅದನ್ನ ನೀವ್ ಯಾಕೆ ಕೇಳಿಲ್ಲ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗ್ ತಾಕತ್ತಿದ್ರೆ ಇನ್ನೂ 2 ವರ್ಷ ಬಿಜೆಪಿ ಅವರು ನ್ಯಾಯ ದೊರಕಿಸ್ಬೇಕು ದಲಿತರಿಗೆ ಅನ್ನೋದಾದ್ರೆ ಕಾಂಗ್ರೆಸ್ನ ಬಿಗಿಪಟ್ಟು ಮಾಡಿ ಗ್ಯಾರಂಟಿ ಯೋಜನೆಗೆ ಹೋಗುವ ದಲಿತರ ಯಾರೇ ಶಾಸಕರಾಗ್ಲಿ ಮುಂದೆ ಸಚಿವರಾಗ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರೇ ಬಳಸ್ಕೋದಂತ ಒಂದು ನ್ಯಾಯನ ದೊರಕಿಸ್ಕೊಟ್ರೆ ಇವತ್ತು ನೀವು ಕೊಟ್ಟಿರೋ ಹೇಳಿಕೆಗೆ ಸಾರ್ಥಕ ಆಯ್ತದೆ. ಇಲ್ಲ ನೀವು ಯಾರನ್ನೂ ಮೆಚ್ಚಿಸ್ಕೋಕೆ ಇದು ಬೂಟಾಟಿಕೆ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅಂತ ನಾನು ಹೇಳ್ತೀನಿ. ನಾರಾಯಣ ಸ್ವಾಮಿ ಅವರ ತಮಗೆ ನಾವು ನೀವು ಕೇಳಿರೋದಕ್ಕೆ ಕ್ಷಮೆ ಕೇಳದೆ ಹೋದ್ರೆ ದಲಿತರನ್ನ ಪ್ಯಾಕೇಜ್ ಗಿರಾಕಿಗಳು ಅಂತ ಏನ್ ಹೇಳಿದಿರಿ, ನೀವು ನಮ್ಮ ಜಾತಿನ ತೀಕ್ಸುವಂತ ಬಿಜೆಪಿಯ ಪ್ಯಾಕೇಜ್ ಗಿರಾಕಿ. ನೀವು ಇದ್ರ ಬಗ್ಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಮನೆನ ದಲಿತ ಸಂಘಟನೆಗಳ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಸಮೇತವಾಗಿ ನಿಮ್ಮ ಮನೆನ ಮುತ್ತಿಗೆ ಹಾಕ್ತೀವಿ.